ಪಶ್ಚಿಮ ಬಂಗಾಳದ್ದು. ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರ ಬದಲಾವಣೆಯಾಗಿದೆ. 15 ವರ್ಷಗಳ ತೃಣಮೂಲ ಕಾಂಗ್ರೆಸ್ನ ಆಡಳಿತ ಮುಗಿದು ಬಿ ಜೆ ಪಿ ಆಡಳಿತ ಶುರುವಾಗಿದೆ. ಆ ಬದಲಾವಣೆಯ ಸಾಕ್ಷಿಗಳು, ಕುರುಹುಗಳು ಅಲ್ಲಲ್ಲಿ ಕಾಣಿಸ್ತಾ ಇದ್ದಾವೆ. ಸರ್ಕಾರ ಬಂದ ಹೊಸರಲ್ಲಿ ತುಂಬ ಸುದ್ದಿಗಳು ಬಂದು, ಅಕ್ರಮ ಬಾಂಗ್ಲಾ ವಲಸಿಗರು ಹೆಂಗೆ ವಾಪಸ್ ಹೋಗ್ತಿದ್ದಾರೆ ನೋಡಿ ಅಂತ. ತೃಣಮೂಲ ಕಾಂಗ್ರೆಸ್ ಸರ್ಕಾರ ಇದ್ದ ಕಾಲದಲ್ಲಿ ಜನಸಾಮಾನ್ಯರ ಮೇಲೆ ದೌರ್ಜನ್ಯ ಮಾಡಿದ ಕೆಲವರ ಮೇಲೆ ಹಿಂಸಾತ್ಮಕ ಪ್ರತಿಭಟನೆಗಳಾದವು. ಈಗ ಒಂದು ರೇಪ್ ಕೇಸಿನ ಚರ್ಚೆ ಆಗ್ತಾ ಇದೆ. 11 ವರ್ಷದ ಹುಡುಗಿ, 24 ಪರಗಣದಲ್ಲಿ ನಡೆದ ಘಟನೆ ಇದು. 24 ಪರಗಣ ಜಿಲ್ಲೆ ಬರಾಯಿಪುರ ಅನ್ನೋ ಊರಿನಲ್ಲಿ 11 ವರ್ಷದ ಹುಡುಗಿಯೊಬ್ಬಳು ತನ್ನ ಫ್ರೆಂಡ್ದು ಅನಿಸುತ್ತೆ ಬರ್ಡೇ ಇರುತ್ತೆ, ಬರ್ಡೇಗೆ ಗಿಫ್ಟ್ ತರೋದಕ್ಕೆ ಅಂತ ಮನೆಯಿಂದ ಹೊರಗಡೆ ಹೋದವಳು ವಾಪಸ್ ವಾಪಸ್ಸೇ ಬರಲಿಲ್ಲ. ತಂದೆ ತಾಯಿ ಹುಡುಕಿದ್ರು. ಇದು ಜುಲೈ 4ನೇ ತಾರೀಕಾಗಿತ್ತು. ತಂದೆ ತಾಯಿ ಹುಡುಕಿ ಮಿಸ್ಸಿಂಗ್ ಕೇಸ್ ಕೊಟ್ಟರು, ನಮ್ಮ ಮಗಳು ಮನೆಗೆ ಬಂದಿಲ್ಲ ಅಂತ. ಮಾರನೇ ದಿನ ಜುಲೈ 5ನೇ ತಾರೀಕು ಸೂರ್ಜಾಪುರದ ಹಾತ್ ಪ್ರದೇಶದ ಹೊಂಡದಲ್ಲಿ ಆ ಹುಡುಗಿಯ ಶವ ಸಿಕ್ತು. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಜುಲೈ 4 ಹುಡುಗಿ ಮಿಸ್ ಆದ್ಲು. ಜುಲೈ 5ನೇ ತಾರೀಕು ಬಾಡಿ ಸಿಕ್ತು. ಜುಲೈ 6ನೇ ತಾರೀಕು ಜೋರ ಪ್ರತಿಭಟನೆಗಳಾದವು. ಜನ ರಸ್ತೆ ತಡೆ ನಡೆಸಿದ್ರು, ಕೆಲವು ಕಡೆ ಕಲ್ಲು ತೂರಾಟ ಆದವು. ಯಾರೋ ಒಬ್ಬನ ಮೇಲೆ ಡೌಟ್ ಬಂತು, ಇವನೇ ರೇಪ್ ಮಾಡಿದ್ದಾನೆ ಅಂತ. ಜನ ಹಿಡ್ಕೊಂಡು ಬಡಿದ್ರು ಆತನನ್ನು. ಪೊಲೀಸರು ಇನಿಷಿಯಲ್ ಇನ್ವೆಸ್ಟಿಗೇಷನ್ ಮಾಡಿ ಇವಂದೇನು ಇಲ್ಲ ಇದರಲ್ಲಿ ಅಂತೇಳಿ ಬಿಟ್ಟು ಕಳಿಸಿದ್ರು. ಜುಲೈ 7ನೇ ತಾರೀಕು ಈ ರೇಪ್ ಆ್ಯಂಡ್ ಮರ್ಡರ್ ಕೇಸ್ನ ತನಿಖೆಗೆ ಒಂದು SIT ರಚನೆ ಮಾಡಲಾಯಿತು. SIT ಅವರು ಪ್ರಭಾಸ್ ಮಂಡಲ್ ಅನ್ನುವ ವ್ಯಕ್ತಿ ಸೇರಿದಂತೆ, ಅಲ್ಲೇನು ಹೊಡೆದ್ರಲ್ಲ ಜನ, ಆತ ಅಲ್ಲ ತಪ್ಪಿತಸ್ಥ, ಆತನ ಮೇಲೆ ಡೌಟ್ ಬಂದಿತ್ತು ಜನರಿಗೆ, ಹೊಡೆದ್ರು. SIT ರಚನೆ ಆದ ಮೇಲೆ ಈ ಫೋಟೋದಲ್ಲಿ ಏನು ಕಾಣಿಸ್ತೀಯ ನೋಡಿ, ಪ್ರಭಾಸ್ ಮಂಡಲ್ ಮತ್ತು 4 ಜನ, ಪ್ರಭಾಸ್ ಮಂಡಲ್ ಸೇರಿದಂತೆ 4 ಜನರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ರು. ಜುಲೈ 7. ಜುಲೈ 8 ನೆನ್ನೆ ಸ್ಪಾಟ್ ಮಹಜರ್ ಅಂತ ಮಾಡ್ತಾರಲ್ಲ ಪೊಲೀಸರು, ಆರೋಪಿಯನ್ನು ಜಾಗಕ್ಕೆ ಕರ್ಕೊಂಡೋಗಿ ಎಲ್ಲೆಲ್ಲಿ ಏನೇನು ಮಾಡಿದೆ ತೋರಿಸು ಅಂತ. ಅದನ್ನು ಮಾಡೋದಕ್ಕೆ ಅಂತ ಪ್ರಭಾಸ್ ಮಂಡಲ್ನನ್ನು ಕರ್ಕೊಂಡೋಗಿದ್ರು. ಅಲ್ಲಿ ಪ್ರಭಾಸ್ ಮಂಡಲ್ಲು ಪೊಲೀಸರ ಸೊಂಟದಲ್ಲಿದ್ದಂಥ ಪಿಸ್ತೂಲ್ನ ಕಿತ್ಕೊಂಡು ಪೊಲೀಸರಿಗೆ ಶೂಟ್ ಮಾಡೋದಕ್ಕೆ ಹೋದನಂತೆ. ಅವರು ಪ್ರಾಣ ರಕ್ಷಣೆಗಾಗಿ ಪೊಲೀಸರು ಮತ್ತೆ ಮಾಡ್ತಾರಲ್ಲ, ಅವರು ಗುಂಡು ಹೊಡೆದಿದ್ದಾರೆ, ಆತ ಸತ್ತೋಗಿದ್ದಾನೆ. ಹಿ ವಾಸ್ ಎನ್ಕೌಂಟರ್ಡ್. ಜುಲೈ 4 ರೇಪ್ ಆ್ಯಂಡ್ ಮರ್ಡರ್, ಜುಲೈ 8 ಪ್ರಮುಖ ಆರೋಪಿಯ ಎನ್ಕೌಂಟರ್. ಇದು ಪಶ್ಚಿಮ ಬಂಗಾಳದಲ್ಲಿ ಜೋರು ರಾಜಕೀಯ ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆಗ್ತಾ ಇದೆ. ತೃಣಮೂಲ ಕಾಂಗ್ರೆಸ್ನವರು ಇದು ಫೇಕ್ ಎನ್ಕೌಂಟ್ರು ಅಂತಿದ್ದಾರೆ. ಕೀರ್ತಿ ಆಜಾದ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಬರಾಯಿಪುರ ಎನ್ಕೌಂಟರ್ ಇದು ಬಿಜೆಪಿಯ ನಾಟಕ, ಅತ್ಯಾಚಾರದ ಪ್ರಕರಣದ ಆರೋಪಿ ಬಿಜೆಪಿ ಕಾರ್ಯಕರ್ತ, ಪ್ರಮುಖ ಆರೋಪಿ ಪ್ರಭಾಸ್ ಮಂಡಲ್ ಬಿಜೆಪಿಯವನು. ಪ್ರಭಾಸ್ ಮಂಡಲ್ಗೆ ಇವರ ಬಗ್ಗೆ ಎಲ್ಲ ಮಾಹಿತಿ ಇತ್ತು. ಉತ್ತರ ಪ್ರದೇಶದಂತೆ ಇಲ್ಲೂ ಕಾರ್ಯಕ್ರಮ ಶುರುವಾಗಿದೆ. ಕಸ್ಟಡಿಯಲ್ಲೇ ಇದ್ದ ಆರೋಪಿಯ ಎನ್ಕೌಂಟರ್ ಯಾಕೆ ಅಂತ ಕೀರ್ತಿ ಆಜಾದ್ ಕೇಳ್ತಾ ಇದ್ದಾರೆ ತೃಣಮೂಲ ಕಾಂಗ್ರೆಸ್ನ ಸಂಸದರು. ಇನ್ನೊಂದು ಕಡೆ ಪ್ರಭಾಸ್ ಮಂಡಲ್ನ ತಾಯಿ, ಆಕೆ ಮಗನ ಹೆಣ ಕೂಡ ನಮ್ಮ ಮನೆಗೆ ತರಬೇಡಿ ಅಂದ್ಬಿಟ್ಲಂತೆ. ಆತ ಮಾಡಬಾರದು ಕೆಲಸ ಮಾಡಿದ್ದ, ಸಾಯಬಾರದ ರೀತಿಯಲ್ಲಿ ಸತ್ತು ಹೋಗಿದ್ದಾನೆ, ಹೆಣನ ನೀವೇ ಏನಾದ್ರು ಮಾಡ್ಕೊಳ್ಳಿ, ಮೊದಲೇ ನನ್ನ ಗಂಡನಿಗೆ ಅನಾರೋಗ್ಯ, ಆತನನ್ನು ನೋಡ್ಕೊಂಡಿರೋದ್ರಲ್ಲಿ ನನಗೆ ಸಾಕಬೇಕಾಗಿದೆ. ಅಂದರೆ ಆ ತಾಯಿ ಮಾತುಗಳು ಎಲ್ಲಿ ತನಕ ಅದಾವ ಅಂದರೆ, ಇಂಥ ಮಗ ನಾನು ಹೊಟ್ಟೆಲಿ ಹುಟ್ಟಿದ್ದ ಅಂತ ಹೇಳೋದಕ್ಕೂ ನನಗೆ ಅಸಹ್ಯ ಆಗುತ್ತೆ ಅನ್ನೋ ಲೆವೆಲ್ಗೆ ತಾಯಿ ಮಾತಾಡಿ ಪೊಲೀಸರು ಕರೆಕ್ಟ್ ಶಿಕ್ಷೆ ಕೊಟ್ಟಿದ್ದಾರೆ, ಏನಾದ್ರು ಮಾಡ್ಕೊಳ್ಳಿ ಅಂತ. ಈ ರೇಪ್ ಆ್ಯಂಡ್ ಮರ್ಡರನ್ನು ವಿರೋಧಿಸಿ ಮಮತಾ ಬ್ಯಾನರ್ಜಿ ಅವರು ಪ್ರತಿಭಟನೆ ನಡೆಸ್ತಾ ಇದ್ರು. ಮಮತಾ ಬ್ಯಾನರ್ಜಿ ವಿರೋಧ ಪಕ್ಷದಲ್ಲಿದ್ದಾರೆ, ಶಾಸಕರಾಗಿಲ್ಲದೆ ಹೋದ್ರೆ ಏನಾಗಿದ್ರು, ಇನ್ನು ವಿರೋಧ ಪಕ್ಷದಲ್ಲಿದ್ದಾರೆ ಅವರೊಂದು ಪ್ರತಿಭಟನೆ ನಡೆಸ್ತಾ ಇದ್ರು. ಆ ಪ್ರತಿಭಟನೆಯಲ್ಲಿ ಏನೇನೋ ಆಗಿ ತಮ್ಮ ಕಾರ್ಯಕರ್ತರಿಗೆ ತಾವೇ ಹೊಡೆದು ಎಲ್ಲ ಆಯಿತು.
ಪ್ರತಿಭಟನೆ ನಡೆಸ್ತಾ ಇದ್ದವರ ಮೇಲೇನೋ ಮೊಟ್ಟೆ ತೋರಲಾಯ್ತಂತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.